ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ. ಭೀಮ ಮಹಾಭಾರತದಲ್ಲಿ ಬರೋ ಒಂದು ಪವರ್ಫುಲ್ ಕ್ಯಾರೆಕ್ಟ್ರು. ಭೀಮಂಗೆ ಸ್ವಲ್ಪ ಅಹಂಕಾರ, ಸ್ವಲ್ಪ ಏನು ತುಂಬಾನೇ ಅಹಂಕಾರ. ಈ ಅಹಂಕಾರನ ಮುರಿಯೋದು ಯಾರು, ಹೇಗ್ ಮುರಿತಾರೆ ಅನ್ನೋದನ್ನ ಈಗ ತಿಳ್ಕೊಂತಾ ಹೋಗೋಣ. ಒಂದು ದಿನ ಪಾಂಡವರೆಲ್ಲ ಭದ್ರಾಕ್ಷಾಮ ಅರಣ್ಯದಲ್ಲಿ ವಿಹರಿಸ್ತಿರ್ತಾರೆ. ಆ ಸಮಯದಲ್ಲಿ ಒಂದು ಹೂವು ಗಾಳಿಯಲ್ಲಿ ಹಾರಿ ಬಂದು ದ್ರೌಪದಿಯ ಪಾದದಲ್ಲಿ ಬೀಳುತ್ತೆ. ಆ ಹೂವೇ ಸೌಗಂಧಿಕ ಪುಷ್ಪ. ಆ ಸೌಗಂಧಿಕ ಪುಷ್ಪದ ಸುಗಂಧಕ್ಕೆ ನಮ್ಮ ದ್ರೌಪದಿ ಮನಸೋತ್ಬಿಡ್ತಾಳೆ. ಆ ಸೌಗಂಧಿಕ ಪುಷ್ಪವನ್ನ ತೆಗೆದುಕೊಂಡು ಬಾ ಅಂತ ನಮ್ಮ ಭೀಮನ ಬಳಿ ಕೇಳ್ತಾಳೆ. ನಮ್ಮ ಭೀಮ ಮತ್ತೆ ಕೇಳ್ತೀರಾ, ತಗೊಂಬರ್ತೀನಿ ಅಂತೇಳಿ ಹೊರಡ್ತಾನೆ. ಆ ಸೌಗಂಧಿಕ ಪುಷ್ಪ ಸಾಮಾನ್ಯವಾದ ಪುಷ್ಪ ಅಲ್ಲ, ಅದು ಎಲ್ಲೂ ಸಿಗೋದೂ ಇಲ್ಲ. ಅದು ಕೇವಲ ಸಿಗೋದು ಕುಬೇರನ ಆಸ್ಥಾನವಾದ ಕುಂಭದ್ರೋಣ ಪರ್ವತದಲ್ಲಿ. ಆ ಪುಷ್ಪವನ್ನ ತರಕ್ಕೆ ನಮ್ಮ ಭೀಮ ಹೊರಡ್ತಾನೆ. ದಾರಿಯಲ್ಲಿ ಹೋಗ್ತಾ ಇರ್ತಾನೆ ನಮ್ಮ ಭೀಮ. ಇರೋದು ಮಜಾ ನೋಡಿ. ಭೀಮನ ದಾರಿಗೆ ಅಡ್ಡವಾಗಿ ಒಂದು ವಾನರ ಬಾಲವನ್ನು ಅಡ್ಡ ಹಾಕಿ ಮಲಗಿರುತ್ತೆ. ಆ ವಾನರಕ್ಕೆ ನಮ್ಮ ಭೀಮ ಹೇಳ್ತಾನೆ, ಏ ವಾನರ, ತೆಗಿ ನಿನ್ನ ಬಾಲವನ್ನು, ನಾನು ಮುಂದೆ ಹೋಗ್ಬೇಕು ಅಂತ. ಆದರೆ ವಾನರ ಬಾಲವನ್ನು ತೆಗಿಯೋಲ್ಲ. ಆಗ ಭೀಮ ಬಾಲವನ್ನು ತೆಗೆದು ಮುಂದೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾನೆ. ಎಷ್ಟೇ ಪ್ರಯತ್ನ ಪಟ್ಟರು ಆ ಬಾಲನ ಸ್ವಲ್ಪನೂ ಕೂಡ ಆ ಭೀಮನ ಕೈಯಲ್ಲಿ ಅಲ್ಲಾಡ್ಸೋಕ್ಕೆ ಆಗೋದೇ ಇಲ್ಲ. ಕೊನೆಗೆ ಭೀಮ ಸೋತು ಸುಣ್ಣವಾಗಿ ಆ ವಾನರನ ನಿಜ ರೂಪವನ್ನು ತೋರ್ಸೋಕ್ಕೆ ಕೇಳ್ತಾನೆ. ಆಗಲೇ ತೋರಿಸ್ತಾನೆ ಆ ವಾನರ ನಿಜ ರೂಪನ. ಅದು ಬೇರೆ ಯಾರು ಅಲ್ಲ, ನಮ್ಮ ಹನುಮಂತ. ಭೀಮ ಬೇರೆ ಯಾರೂ ಅಲ್ಲ, ಹನುಮಂತನ ಸ್ವಂತ ತಮ್ಮ ಆಗಿರ್ತಾನೆ. ಅದು ಹೆಂಗೆ ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಭೀಮನ ಅಹಂಕಾರ ನಾನೇ ಎಂದ ಸೊಕ್ಕು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಹನುಮನ ಹತ್ತಿರ ಆಶೀರ್ವಾದ ಪಡೆದು ಭೀಮ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಕುಂಭದ್ರೋಣ ಪರ್ವತನ ತಲುಪ್ತಾನೆ. ಅಲ್ಲಿ ತುಂಬ ದೊಡ್ಡ ಘನಘೋರವಾದ ಯುದ್ಧ ನಡೆಯುತ್ತೆ. ರಾಕ್ಷಸರೊಂದಿಗೆ ಹೋರಾಡ್ತಾನೆ. ಆ ಪುಷ್ಪಗಳನ್ನ ತಗೊಂಡು ಬಂದು ದ್ರೌಪದಿಗೆ ಕೊಡ್ತಾನೆ. ತುಂಬ ಒಳ್ಳೆ ವಿಡಿಯೋಗಳು ಮಾಡಿದ್ದೀನಿ. ನೀವು ನೋಡದೇ ಇರ್ತಕ್ಕಂಥ ವಿಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.